ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಂತೋಷ್ ಸಿಂಹ ಅಂತ. ಇವತ್ತೇನು ಮಣಿಕಂಠ ಅನ್ನ ಒಂದು ಸಿನಿಮಾ ಮಾಡಿದ್ದೀವಿ. ಇದು ನಿಜವಾದ ಕತೆ, ನಡೆದಿರುವಂತ ಕತೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಮಣಿಕಂಠ ಟೈಟ್ಲಲ್ಲೇ ನಿಮ್ಗೆಲ್ಲ ಗೊತ್ತಿದೆ ಏನು ಪವರ್ ಇದೆ ಅಂತ. ಆ ಮಣಿಕಂಠ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಪವಾಡ ಮಾಡಿದ್ದಾರೆ. ಅಂದ್ರೆ ಕೆಲವೊಂದು ಪವಾಡಗಳು ನೋಡಿದಾಗ ಅಷ್ಟೇ ಗೊತ್ತಾಗೋದು. ನಾವು ಹುಡುಕ್ತಾ ಹೋದ್ರೆ ಆ ಪವಾಡ ಮುಗಿಯೋದೇ ಇಲ್ಲ. ಏನ್ ನಾವು ನಿಜವಾದ ಕತೆ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾನು ನನ್ನ ಡೈರೆಕ್ಷನ್ ಕೂಡ ಮಾಡ್ತಾ ಇದ್ದೀನಿ, ಜೊತೆಗೆ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ಇದು ಕೆಲವೊಂದು ನಮ್ಮ ಕುಟುಂಬದಲ್ಲಿ ನಡೆದಿರುವಂತ ಕತೆ ಕೂಡ ಸೇರಿಸ್ಕೊಂಡಿದ್ದೀವಿ. ಅಯ್ಯಪ್ಪ ಸ್ವಾಮಿಗೆ ನಾನು ಕೂಡ ಒಂದು 25 ವರ್ಷ ಹೋಗಿದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿಗೆ. ಈ ದೊಡ್ಡಪದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋಂಥದ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಪವಾಡಗಳು ತುಂಬಾ ನಡೆದಿದೆ ಇಲ್ಲಿ. ಪವಾಡ ಇನ್ನೊಂದು ಏನಂದ್ರೆ, ನಾನು 12ನೇ ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ತರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಾಯಕ ನಟನಾಗಿ ಕೂಡ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ, ತಾಯಿ ಸೆಂಟಿಮೆಂಟ್ ತುಂಬಾ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದ್ರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬಾ ಪವರ್ಫುಲ್ ಆಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕತೆ ಕೂಡ ತುಂಬಾ ಚೆನ್ನಾಗಿ ತಂದಿದ್ದೀವಿ. ಅಯ್ಯಪ್ಪನ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ತರ ಕತೆಗಳು, ಅಯ್ಯಪ್ಪನ ಕತೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅಯ್ಯಪ್ಪನ ಕತೆ ದೇವ್ರ ಸಿನಿಮಾ ಮಾಡೋದೇ ತುಂಬಾ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮ್ಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ತರ ಮಣಿಕಂಠ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು. ಏನು ಇವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಲಿ ಎಲ್ಲರಿಗೂ ಗೊತ್ತಿರೋ ತರ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೇನೆ ಎದುರ್ಕೊಂತಾರೆ ಜನರು. ಅಂದ್ರೆ ಇವಾಗ ಒಂದು ಗೊತ್ತಿದೆ ಏನಂದ್ರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕತೆ ಮಾಡಿದ್ದೀವಿ. ಪ್ರತಿಯೊಬ್ರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರು ಇದ್ದೀರಾ ಎಲ್ರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸ್ಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ಹೌದಮ್ಮ ಹೌದಮ್ಮ ಹೌದಮ್ಮ. ಅಂದ್ರೆ ನೋಡಿ, ಅಯ್ಯಪ್ಪ ಎಲ್ಲ ಸಿನಿಮಾದಲ್ಲೂ ಅಯ್ಯಪ್ಪನ್ ತೋರಿಸ್ತಾರೆ, ಕತೆ ಬೇರೆ. ನಾನು ಹೇಳ್ತಾ ಇದ್ದೀನಿ, ಇದು ನಿಜವಾದ ಕತೆ, ನಡೆದಿರುವಂತ ಕತೆನ ನಾವು ತೋರಿಸ್ತಾ ಇದ್ದೀವಿ. ಕೆಲವೊಂದು ಸಿನಿಮಾಗಳು ಏನ್ ಮಾಡಿದ್ದಾರೆ ಅಂದ್ರೆ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ನಿಜವಾದ್ರು ನನಗೆ ಅನುಭವ ಆಗಿರೋವಂಥದ್ದು. ನಾನು ಖುದ್ದಾಗಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ, ನಾನು ದೊಡ್ಡಪದ ನಡೆದಿದ್ದೀನಿ. ಅಯ್ಯಪ್ಪ ಸ್ವಾಮಿ ಭಕ್ತನಾಗಿ ನನಗೇನು ಅನುಭವ ಆಗಿದೆ ಅದು ಕೂಡ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಭಕ್ತನ ಕತೆ ಪ್ಲಸ್ ಅಯ್ಯಪ್ಪ ನಮ್ಗೇನು ಆಶೀರ್ವಾದ ಮಾಡ್ತಾರೆ, ಪವಾಡ ಏನ್ ಮಾಡ್ತಾರೆ. ಪ್ರತಿಯೊಬ್ಬರು ಮಾಲೆ ಹಾಕೋರೋರು ಎಷ್ಟೋ ಜನ ಇದ್ದಾರೆ. ಎಷ್ಟೋ ಜನದ ಜೀವನದಲ್ಲಿ ಪವಾಡ ನಡೆದಿದೆ, ಯಾರಿಗೂ ಗೊತ್ತಿಲ್ಲ. ಅದು ನಾವು ತೋರ್ಸಿರೋ ಮಾತ್ರನೇ ಗೊತ್ತಾಗೋದು, ಬೇರೆನಿಲ್ಲ. ಖಂಡಿತವಾಗ್ಲೂ ಆಗಿದೆ ಪವಾಡ, ನನಗೆ 100% ಆಗಿದೆ. ಇವತ್ತು ಈ ದೇವಸ್ಥಾನದ ಗುರುಸ್ವಾಮಿ ಕೂಡ ಕೂತಿದ್ದಾರೆ, ಅವ್ರಿಗೂ ಕೂಡ ಪವಾಡ ಆಗಿರೋದು ತುಂಬಾ ವಿಚಾರಗಳಿದೆ. ನೀವು ಪ್ರತಿಯೊಬ್ರು ಯಾರ್ಯಾರು ಒಂದು 10 ವರ್ಷ ಹೋಗಿದ್ದೀನಿ, 15 ವರ್ಷ ಹೋಗಿದ್ದೀನಿ ಅಂತ ಹೇಳ್ತಾರೋ ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಪವಾಡ ನಿಜವಾಗ್ಲೂ ನಡೆದಿರ್ತದೆ. ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸುವಂತ ಪ್ರಯತ್ನ ಪಡ್ತಾ ಇದ್ದೀವಿ. ಎಷ್ಟೋ ಕೆಲವು ಸ್ವಾಮಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ 2 ತಿಂಗಳಿಂದ ನಡೀತಾವ್ರೆ ಸ್ವಾಮಿ, ಇಲ್ಲಿಂದ 3 ತಿಂಗಳು ನಡೀತಾರೆ ಅಯ್ಯಪ್ಪಂಗೋಸ್ಕರ. ಕಾಲು ಆ ಬಿಸಿಲಲ್ಲಿ ನಡಿಯಕ್ಕಾಗಲ್ಲ, ಆದ್ರೂ ನಡೀತಾರೆ. ಅಂದ್ರೆ ನಾವೆಲ್ಲ ಶಬರಿಮಲೆಗೆ ಹೋಗ್ಬೇಕಾರೆ, ದೊಡ್ಡಪದ ನಡಿಬೇಕಾರೆ ಗುರುಸ್ವಾಮಿಗಳು ನಡೆದವ್ರೆ. ನಡಿಬೇಕಾದ್ರೆ ಒಂದ್ಸರಿ ನಡೆದು ಬಿಟ್ರೆ ನೆಕ್ಸ್ಟ್ ಬೇಡಪ್ಪ, ಇನ್ನು ಮುಗ್ದೋಯ್ತು, ಈ ಸಾಕಪ್ಪ ಅಂತ ನೋವಿಗೆ ನಾವ್ ಹೇಳ್ತೀವಿ. ತಿರ್ಗಾ ಬಂದು ಆ ಭಗವಂತ ನಮ್ಮ ಜೀವನದಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡಿದಾಗ ನೆಕ್ಸ್ಟ್ ವರ್ಷ ಏನಾದ್ರೂ ಪರವಾಗಿಲ್ಲ ಹೋಗ್ಲೇಬೇಕಂತ ಹೋಯ್ತೀವಿ. ಅಯ್ಯಪ್ಪ ಸ್ವಾಮಿದು ಪವಾಡನೇ ಅದು. ನಮಸ್ಕಾರ, ನಾನು ಮಂಜುಳಾ ಅಂತ ಹೇಳಿ. ನನ್ನ ಕಲಾ ಜೀವನ ಜರ್ನಿ ಸುಮಾರು 60-65 ವರ್ಷದಿಂದ ಈ ಜರ್ನಿ ಮಾಡ್ಕೊಂಡು ಬರ್ತಾ ಇದ್ದೀನಿ.
ಇವರು ಮಣಿಕಂಠ ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲೊಂದು ತಾಯಿ ಪಾತ್ರ ಇದೆ ಮಾಡಿ ಅಂತ ಕೇಳಿ ಔಟ್ಲೈನ್ ಕತೆ ಹೇಳಿರು. ಅವಾಗ ನನ್ನ ಕತೆ ಕೇಳಿ ನನ್ನ ಮೈ ಎಲ್ಲ ಒಂಥರ ರೋಮಾಂಚನ ಆಯಿತು. ನನ್ನ ಕೈಲಿ ಪಾತ್ರ ಮಾಡೋದಕ್ಕೆ ಸಾಧ್ಯನಾ ಅಂತ ಹೇಳಿ. ಆಮೇಲೆ ಬೆಟ್ಟ ಹತ್ತಬೇಕು ಅಂದರು. ಬೆಟ್ಟ ಹತ್ತೋದಕ್ಕೆ ನನಗೆ ಈಗಾಗಲೇ ಸುಮಾರು 80 ವರ್ಷ. ಹತ್ತೋದಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅನ್ನೋದಕ್ಕೆ, ಇಲ್ಲಮ್ಮ ನಾವು ಕರ್ಕೊಂಡು ಹೋಗ್ತೀವಿ ಬನ್ನಿ ಇದ್ರು. ಆ ಧೈರ್ಯದ ಮೇಲೆ ನಾನು ಈ ಪಾತ್ರನ ಒಪ್ಕೊಂಡಿದ್ದೀನಿ. ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಾಮಿ ಶರ್ಮಾ. ನಮಸ್ಕಾರ, ನನ್ನ ಹೆಸರು ಅಶ್ವಿನಿ ಸಂತೋಷ್ ಸಿಂಹ ಅಂತ. ಅಶ್ವಿನಿ ಪ್ರೊಡಕ್ಷನ್ ಅಲ್ಲಿ ಸ್ಟಾರ್ಟ್ ಆಗ್ತಿರೋ ಮೊದಲನೇ ಚಿತ್ರ ಮಣಿಕಂಠ ಅಂತ. ಮಣಿಕಂಠ ಚಿತ್ರಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ಆಶೀರ್ವಾದ, ಸಹಕಾರ ನಮ್ಮ ಚಿತ್ರಕ್ಕಿರ್ಲಿ ಅಂತ ಕೇಳ್ಕೊಂತೀನಿ. ನಮಸ್ಕಾರ, ನನ್ನ ಹೆಸರು ತನುಶ್ರೀ. ನನ್ನ ಹೆಸರು ಗುರುಜೀವನ್. ನಾನು ಅಯ್ಯಪ್ಪನ ಸಾಂಗ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ. ನಾನು ಅಯ್ಯಪ್ಪನ ಪಾತ್ರೆಯಲ್ಲಿ ಆಕ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಅಷ್ಟೇ. ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ಲರೂ ಸಪೋರ್ಟ್ ಮಾಡಿ. ಒಂಥರ ಮೈ ಜುಮ್ ಅನ್ನಿಸ್ತು. ಅಂದ್ರೆ ಅಯ್ಯಪ್ಪನ ಪವಾಡ ಯಾವ್ಯಾವ ತರ ಇರುತ್ತೆ ಅನ್ಬಿಟ್ಟು, ಅವ್ರ ಜೀವನದಲ್ಲಿ ಇಷ್ಟ ಆಗಿದೆ ಅಂದ್ರೆ ಇನ್ ಬೇರೆಯವ್ರ ಜೀವನದಲ್ಲಿ ಯಾವ್ಯಾವ ತರ ಆಗಿದೆ ಅಂತ ನನಗೆ ಕತೆ ಅಲ್ಲೇ ಅವರು ನರೇಷನ್ ಮಾಡ್ಬೇಕಾದ್ರೆ ನನಗೆ ರಿಯಲಿಸ್ಟಿಕ್ ಆಗಿ ಫೀಲ್ ಆಗೋ ತರ ಆಯ್ತು. ತುಂಬಾ ವಿಭಿನ್ನವಾಗಿ ಕತೆ ಮಾಡ್ಕೊಂಡಿದ್ದಾರೆ. ಮತ್ತೆ ಲಾಸ್ಟಿಗೆ ಒಂದು ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿದೆ. ಎಲ್ಲರೂ ದಯವಿಟ್ಟು ಈ ಚಿತ್ರನ ಸಹಕರಿಸಿ ಆಶೀರ್ವಾದ ಮಾಡಿ. ಇಲ್ಲಿ ಸೇರಿರೋ ಜನಗಳೆಲ್ಲ ನಿಮ್ಗೆ ನೋಡಿರ್ಬೋದು, ಅಷ್ಟು ಅಯ್ಯಪ್ಪನ ಮಹಿಮೆ ಶಕ್ತಿ ಇಲ್ದೇನೆ ಇಷ್ಟು ಜನ ಎಲ್ಲ ಸೇರಕ್ ಆಗಲ್ಲ ಇಲ್ಲಿ. ನಾನು ಒಂದು 5 ಸಾಂಗ್ ತರ ಮಾಡ್ಕೊಂಡಿದೀವಿ, ಮತ್ತೆ ಒಳ್ಳೆ ರೀ ರೆಕಾರ್ಡಿಂಗ್ ಪ್ಲಾನ್ ಮಾಡ್ಕೊಂಡಿದೀವಿ. ಎಲ್ಲ ಆಶೀರ್ವಾದ ಮಾಡಿ. ಸ್ವಾಮಿ ಶರಣು.